ಆ ಸಮಯದಲ್ಲಿ ಯಾರೋ ಒಬ್ರು ಆಫೀಸರ್ ಇದನ್ನ ಐಡೆಂಟಿಫೈ ಮಾಡಿ ನಾವು ಯಾಕೆ ಇದನ್ನ ಡೆವಲಪ್ ಮಾಡಬಾರ್ದು, ಆಮೇಲೆ ಇದನ್ನ ಈ ಆಲ್ರೆಡಿ ನಮ್ಮಲ್ಲಿ ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ ಏನು ರನ್ ಮಾಡ್ತಾ ಇದೆ ರೆಸಾರ್ಟ್ ಗಳನ್ನ, ಇದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಇವ್ರು ಇಂಪ್ರೂವ್ ಮಾಡ್ಬೋದು ಈ ಒಂದು ಪ್ಲೇಸ್ ಅಂತ ಹೇಳಿದ್ರು ಮೇಡಮ್. ಸೊ ಆ ಸಮಯದಲ್ಲಿ ಒಬ್ಬ ಆಫೀಸರ್ ನಮ್ಗೆ ಹ್ಯಾಂಡ್ ಓವರ್ ಮಾಡಿದಾಗ ಅವಾಗ ನಾವು ದಾಂಡೇಲಿನಲ್ಲಿ ಒಂದು ಆಲ್ರೆಡಿ ನಮ್ಮ ರೆಸಾರ್ಟ್ ಇತ್ತು. ಆ ರೆಸಾರ್ಟ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಒಂದು ಅಡ್ವೆಂಚರ್ ಆಕ್ಟಿವಿಟೀಸ್ ಲೈಕ್ ವೈಟ್ ವಾಟರ್ ರಾಫ್ಟಿಂಗ್. ಆ ವೈಟ್ ವಾಟರ್ ರಾಫ್ಟಿಂಗ್ ಆಕ್ಟಿವಿಟೀಸ್ ಆಗುವಂತ ಸಮಯದಲ್ಲಿ ನಮ್ಮಲ್ಲಿ ಏನ್ ಮಾಡಿದ್ರು ಅಂದ್ರೆ ಮೇಡಮ್ ಅವರು ಅಲ್ಲಿ ಸ್ಟಾಫ್ ಆಗಿರ್ಬೋದು, ಅಲ್ಲಿ ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಏನೋ ಒಂದು ಸ್ಥಳ ಇರ್ಲಿಲ್ಲ. ಸೊ ಆ ಸಮಯದಲ್ಲಿ ಒಬ್ರು ಫಾರಿನರ್ ಒಬ್ರು ವೆಂಡರ್, ಅವ್ರ ಹೆಸರು ಜಾನ್ ಪೊಲಾರ್ಡ್ ಅಂತ. ಆ ಮನುಷ್ಯ ಏನ್ ಮಾಡಿದ್ರು ಅಂದ್ರೆ ನಿಮ್ಗೆ ಇದನ್ನ ಯುಟಿಲೈಸ್ ಮಾಡ್ಕೊಳಕ್ಕೆ ಉಪಯೋಗ ಮಾಡ್ಬೋದು ಅಂತ ತಿಳ್ಕೊಂಡು ಮೇಡಮ್ ಅವರು ಇಲ್ಲಿ ಸ್ಟೇ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು 2 ವರ್ಷ ಅವ್ರು ಇದನ್ನ ಯುಟಿಲೈಸ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಅವರಲ್ಲಿ ಒಬ್ರು ಗೆಸ್ಟ್ ಈ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಪರ್ಸನ್. ಸೊ ಅವರು ಇಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಬೇರೆ ಗೆಸ್ಟ್ಗೆ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಪೀಪಲ್ಗೆ ಈ ಅಕಾಮಿಡೇಷನ್ಸ್ ಕೊಡೋದಾಗಿರ್ಬೋದು, ಆಮೇಲೆ ಇಲ್ಲಿ ಬಂದಿರೋರಿಗೆ ಫಿಲ್ಮ್ ನಡೆಸೋದಾಗಿರ್ಬೋದು ಮಾಡ್ಕೊಂಡಿರ್ತಾರೆ. ಆ ಸಮಯದಲ್ಲೇ ಅವರು ಒಬ್ರು ಅತಿಥಿ ಇಲ್ಲಿ ಒಂದಿಷ್ಟು ವಾಟರ್ ಬಾಲ್ ಗಳನ್ನ ಇಟ್ಟು ಬರ್ಡ್ಸ್ ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಅವರು ಇಟ್ಟು ತುಂಬಾ ವಾಟರ್ ಬಾಲ್ ಗಳು ಇಟ್ಟು ಒಂದು ಅಟ್ರಾಕ್ಟ್ ಮಾಡ್ಕೋತಾರೆ. ಮಾಡ್ಕೊಂಡಾದ್ಮೇಲೆ ಎಲ್ಲ ಪಕ್ಷಿಗಳು ಈ ನೀರು ಕುಡಿಯೋಕೆ ಅಥವಾ ಸ್ನಾನ ಮಾಡೋಕೆ ಒನ್ ಬೈ ಒನ್ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಇದು ಅಡ್ವೆಂಚರ್ ಆಕ್ಟಿವಿಟೀಸ್ ಜೊತೆಗೆ ಪಕ್ಷಿ ವೀಕ್ಷಣೆಯ ಅಟ್ರಾಕ್ಷನ್ ಕೂಡ ಬಂತು ಮೇಡಮ್ ಇದರಲ್ಲಿ. ಸೊ ಇದು ಒಂದು ನಮ್ಮ ವರ್ಲ್ಡ್ ಮ್ಯಾಗಝಿನ್ ಅಂದ್ರೆ ಮೇಡಮ್ ಇದಕ್ಕೂ ಮತ್ತೆ ಪಕ್ಷಿಗೂ ಸಂಬಂಧ ಇಲ್ಲದೆ ಇರೋ ಒಂದು ಕನೆಕ್ಷನ್ ನಮ್ಮ ಈ ಡ್ರಾಫ್ಟಿಂಗ್ ಪ್ಲಸ್ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಪೀಪಲ್ಗೋಸ್ಕರ ಇದು ಎರಡು ಇದಾಯ್ತು, ಕನೆಕ್ಷನ್ ಆಯ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಅಂದ್ರೆ ಪಕ್ಷಿ ವೀಕ್ಷಣೆಗೆನೆ ಇದು ಹೆಸರು ವಾಸಿ ಆಯ್ತು ಹೊರತು, ಆಮೇಲೆ ಅಡ್ವೆಂಚರ್ ಆಕ್ಟಿವಿಟೀಸ್ ಓನ್ಲಿ ಸೀಸನಲ್ ಆಗಿರೋದ್ರಿಂದ ನಮ್ಮಲ್ಲಿ ಪಕ್ಷಿ ವೀಕ್ಷಣೆಗೆ ಥ್ರೂಔಟ್ ದ ಇಯರ್ ಗೆಸ್ಟ್ ಬರೋದ್ರಿಂದ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಪಕ್ಷಿ ವೀಕ್ಷಣೆಗೆ ಬರುವಂತ ಅತಿಥಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಪ್ರೋತ್ಸಾಹ ಕೊಟ್ಟು ಇಲ್ಲ ಇದಕ್ಕೇನೆ ಇಡೋಣ, ಆಮೇಲೆ ನಮ್ದು ಕೆಪಾಸಿಟಿ 30ಕ್ಕಿಂತ ಜಾಸ್ತಿ ಮಾಡೋದ್ ಬೇಡ, ಅಷ್ಟು ಮಾಡಿದ್ರೆ ಇಲ್ಲಿ ಪಕ್ಷಿ ವೀಕ್ಷಣೆಗೆ ಬರೋರ್ಗೆ ತೊಂದರೆ, ಪಕ್ಷಿಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅಕಾಮಿಡೇಷನ್ ಇನ್ಕ್ರೀಸ್ ಮಾಡಕ್ ಹೋಗ್ಲಿಲ್ಲ. ಸೊ ಇದು ಒಂದು ನಮ್ಮ ವರ್ಲ್ಡ್ ಮ್ಯಾಗಝಿನ್ ಔಷಧ ಹಿಸ್ಟ್ರಿ ಅಂತ ಹೇಳ್ಬೋದು ಮೇಡಮ್ ಇದಕ್ಕೆ. ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಆಕ್ಚುಲಿ. ನಮ್ಮ ತುಂಬಾ ಜನ ವೀಕ್ಷಕರಿಗೆ ಇವಾಗ ಅದು ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ.